ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಗಾನ ಸವಿರುಚಿ. ಇವತ್ತು ನಾನು ನಿಮಗೆ ಮಸಾಲ ರಾಗಿ ರೊಟ್ಟಿಯನ್ನು ಹೇಗೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಕೆಲವೊಂದು ಮಕ್ಕಳು ತರಕಾರಿಗಳನ್ನು ತಿಂತಿರಲ್ಲ, ಸೊಪ್ಪನ್ನು ತಿಂತಿರಲ್ಲ. ಅವಾಗ ನಾವು ಈ ರಾಗಿ ರೊಟ್ಟಿಯಲ್ಲಿ ಸೊಪ್ಪು ಅಥವಾ ತರಕಾರಿಯನ್ನು ಮಿಕ್ಸ್ ಮಾಡಿ ಅವರಿಗೆ ಕೊಟ್ಟರೆ ಗೊತ್ತೇ ಆಗಲ್ಲ. ತುಂಬ ಒಳ್ಳೆಯದು ಹೆಲ್ತಿಗೂ ಸಹ. ಸೊ ನಾವಿವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಮಿಕ್ಸರ್ಗೆ ಒಂದು ಬೆಳ್ಳುಳ್ಳಿ ಮತ್ತು 4ರಿಂದ 5 ಹಸಿಮೆಣಸಿನ್ಕಾಯಿ, ಮತ್ತು ಒಂದು ಸ್ವಲ್ಪ ಶುಂಠಿ, ಸ್ವಲ್ಪ ಪುದೀನ, ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಕೊತ್ತಂಬರಿಯನ್ನು ಹಾಕಬೇಕು. ನಂತರ ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆ, ಇದನ್ನೆಲ್ಲ ಹಾಕಿ ಮಿಕ್ಸಿ ಮಾಡಿ ರೆಡಿ ಇಟ್ಕೋಬೇಕು. ಇಲ್ಲೊಂದು ಬೌಲಿಗೆ ಒಂದು 2 ಸ್ಪೂನು ರಾಗಿ ಹಿಟ್ಟನ್ನು ಹಾಕಿ ಅದಕ್ಕೆ ಜೀರಿಗೆ ಮತ್ತು ಒಂದು ಚಾಪ್ ಮಾಡಿರೋ ಆನಿಯನ್ನು, ಕೊತ್ತಂಬರಿ, ಸಬ್ಬಸಿಗೆ ಸೊಪ್ಪು ಅಂತ ಸಿಗುತ್ತೆ ಆ ಸೊಪ್ಪು, ಮತ್ತು ಕ್ಯಾರೆಟ್ ತುರಿದು ಹಾಕ್ತಿದ್ದೀನಿ. ಆವಾಗಲೇ ಪ್ರಿಪೇರ್ ಮಾಡಿರುವಂಥ ಚಟ್ನಿ. ನೀವು ಇಲ್ಲಿ ಮೆಂತ್ಯ ಸೊಪ್ಪು ಸಹ ಯೂಸ್ ಮಾಡ್ಕೋಬೋದು. ಉಪ್ಪು ಮತ್ತು ಅಜ್ವಾಯಿನವನ್ನು ಸೇರಿ ನಾವು ಇಲ್ಲಿ ಎಲ್ಲ ಫುಲ್ಲು ಮಿಕ್ಸ್ ಮಾಡ್ತಿದ್ದೀನಿ. ಹೀಗೆ ಸ್ಪೂನಿಂದ ಕೈಯಿಂದ ಸಹ ನೀವು ಮಿಕ್ಸ್ ಮಾಡ್ಕೋಬೋದು. ಸ್ವಲ್ಪನೇ ನೀರು ಹಾಕಿ ಇದನ್ನು ಸಾಫ್ಟಾಗಿ ಕಲಿಸ್ಬೇಕು. ನೀವು ಚಕ್ಲಿ ಹಿಟ್ಟು ಕಲಿಸ್ತಿರಲ್ಲ ಅಷ್ಟು ಸಾಫ್ಟಾಗಿ ಕಲಿಸ್ಬೇಕು. ನೀವು ಇಲ್ಲಿ ಸೌತೆಕಾಯಿ ಮತ್ತು ಮೆಂತ್ಯ ಸೊಪ್ಪನ್ನು ಸಹ ಮಿಕ್ಸ್ ಮಾಡ್ಕೋಬೋದು. ಸೌತೆಕಾಯಿನೂ ತಂಪು ಮತ್ತು ರಾಗಿನೂ ಕೂಡ ದೇಹಕ್ಕೆ ತುಂಬ ತಂಪು ನೀಡುತ್ತೆ. ನೋಡಿ, ಇವಾಗ ಇಷ್ಟು ಸಾಫ್ಟಾಗಿದ್ದರೆ ಸಾಕು. ನಂತರ ನಾನಿಲ್ಲಿ ಒಂದು ಬಟರ್ ಪೇಪರ್, ಇಲ್ಲಾಂದರೆ ನೀವು ಒಂದು ಯಾವುದಾದ್ರೂ ಮನೇಲಿರೋ ಪೇಪರಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹೀಗೆ ವಿಡಿಯೋದಲ್ಲಿ ತೋರಿಸಿರುವಂಗೆ ಕೈಯಿಂದ ತಟ್ಟಬೇಕು. ನೀವು ಅವಾಗ ಕೈಯಿಂದ ತಟ್ಟಿದರೆ ನಿಮಗೆ ಚೆನ್ನಾಗಿ ಶೇಪ್ ಬರುತ್ತೆ. ನಿಮಗೆ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡ ಸೈಜಲ್ಲಿ, ನಿಮಗೆ ಎಷ್ಟು ದಪ್ಪ ಬೇಕು ಅಥವಾ ಸಣ್ಣಗೆ ಬೇಕು ಅಷ್ಟು ಸೈಜಲ್ಲಿ ನೀವು ಇದನ್ನು ರೆಡಿ ಮಾಡ್ಕೋಬೋದು ರೊಟ್ಟಿನ. ಇವಾಗ ನೋಡಿ, ನಾನು ಸ್ವಲ್ಪ ತೆಳು ಇರಲಿ ಅಂತ ಇದಕ್ಕೆ ಇನ್ನೊಂದು ಸ್ವಲ್ಪ ಚಪಾತಿ ಲಟ್ಟಿಸುವಂಗೆ ಲಟ್ಟಿಸ್ತಿದ್ದೀನಿ. ನಿಮಗೆ ನೋಡ್ತಿದ್ದೀರಲ್ಲ, ಇಷ್ಟು ದೊಡ್ಡ ಸೈಜ್ ಇದ್ದರೆ ಸಾಕು. ಚಿಕ್ಕ ಸೈಜು ಸಹ ನೀವು ಮಾಡ್ಕೋಬೋದು. ಇದನ್ನು ನಾನು ಇವಾಗ ಒಂದು ಹಂಚು ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಈ ರೊಟ್ಟಿನ ಹಾಕ್ತಿದ್ದೀನಿ. ನೋಡ್ತಿದ್ದೀರಲ್ಲ, ರಾಗಿ ರೊಟ್ಟೆ ಶೇಪ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಷ್ಟು ತೆಳು ಇದ್ದರೆ ಸಾಕು, ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಇದರಲ್ಲಿ ನಮಗೆ ಸೊಪ್ಪು ಮತ್ತು ತರಕಾರಿ ಸಹ ಇರೋದ್ರಿಂದ ತುಂಬ ಮಕ್ಕಳಿಗೆ ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿ ಬಂದಿರುತ್ತೆ ಇದು ಟೇಸ್ಟು. ನೀವು ಎಣ್ಣೆ ತಿನ್ನಲ್ಲ ಅಂದರೆ ತುಪ್ಪ ಸಹ ಇದರಲ್ಲಿ ಯೂಸ್ ಮಾಡಿಕೊಂಡು ಇದನ್ನು ಬೇಯಿಸ್ಕೋಬೋದು. ನೋಡಿ, ನಾನಿಲ್ಲಿ 2 ಬದಿಗೂ ತುಪ್ಪ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಾಗಿದೆ. ಇವಾಗ ನಂದು ರಾಗಿ ರೊಟ್ಟಿ ಸಹ ರೆಡಿಯಾಗಿದೆ. ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲವ್ ಯು ಆಲ್.